ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಇವತ್ತು ನಿರ್ಣಾಯಕ ದಿನ. ರೇವಣ್ಣ, ಭವಾನಿ ಹಾಗೂ ಪ್ರಜ್ವಲ್ ಮೂವರ ಅರ್ಜಿ ಇವತ್ತೇ ವಿಚಾರಣೆ. ಪ್ರಜ್ವಲ್ ಬಂದ ದಿನವೇ ರೇವಣ್ಣ ಕುಟುಂಬಕ್ಕೆ ಬಹಳ ದೊಡ್ಡ ಟೆನ್ಷನ್ ಎದುರಾಗಿದೆ. ಇವತ್ತು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಹೊರಬೀಳಲಿದೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬಂಧನ ಭೀತಿ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳುತ್ತೆ. ಇನ್ನೊಂದು ಕಡೆ ಅಸ್ತಿತ್ವ ಕಳೆದುಕೊಳ್ಳುತ್ತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ. ಪ್ರಜ್ವಲ್ ಬಂಧನದ ಮಾಹಿತಿಯನ್ನ ಎಸ್ಐಟಿ ವಕೀಲರು ನೀಡಲಿದ್ದಾರೆ. ಎಸ್ಪಿಪಿ ಮಾಹಿತಿ ನೀಡಿದ ತಕ್ಷಣ ಪ್ರಜ್ವಲ್ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಜಾಮೀನಿಗಾಗಿ ಅದು ಅನೂರ್ಜಿತವಾಗುತ್ತೆ. ಇನ್ನು ಎಚ್.ಡಿ. ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಹೊರಗಡೆ ಬಂದಿದ್ದಾರೆ. ತನ್ನ ಮೇಲಿರುವಂತಹ ಪ್ರಕರಣಗಳನ್ನ ರದ್ದು ಮಾಡಿ ಅಂತ ಕೋರ್ಟ್ ಮೆಟ್ಟಿಲತ್ತಿದ್ದಾರೆ. ಎಚ್.ಡಿ. ರೇವಣ್ಣಗೆ ಸಂಬಂಧಿಸಿದ 3 ಅರ್ಜಿಗಳ ವಿಚಾರಣೆ ಇದೆ. ಹೈಕೋರ್ಟ್ನಲ್ಲಿ ರೇವಣ್ಣ ವಿರುದ್ಧದ ಈ 3 ಅರ್ಜಿ ಏನಿದೆ ಇದು ವಿಚಾರಣೆಗೆ ಬರುತ್ತೆ. ಎಸ್ಐಟಿ ಸಲ್ಲಿಸಿರುವಂತಹ 1 ಅರ್ಜಿ, ರೇವಣ್ಣ ಸಲ್ಲಿಸಿರೋ 2 ಅರ್ಜಿ ವಿಚಾರಣೆಗೆ ಬರುತ್ತೆ. ರೇವಣ್ಣಗೆ ನೀಡಿದ ಜಾಮೀನು ರದ್ದು ಕೋರಿ ಎಸ್ಐಟಿ ಅರ್ಜಿಯನ್ನ ಸಲ್ಲಿಸಿದೆ. ಇನ್ನು ರೇವಣ್ಣ ವಿರುದ್ಧದ 2 ಅರ್ಜಿ, ಪ್ರಜ್ವಲ್ ವಿರುದ್ಧ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿ. ಇವತ್ತೇ ರಿಲೀಫ್ ಅನ್ನ ಪಡೆದುಕೊಳ್ಳೋದಕ್ಕೆ ರೇವಣ್ಣ ಪರ ವಕೀಲರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮೂವರ ಭವಿಷ್ಯ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಒಂದು ಕಡೆ ಪ್ರಜ್ವಲ್ ಸಲ್ಲಿಸಿದ್ದಂತಹ ಅರ್ಜಿ ಅಂತೂ ಅನೂರ್ಜಿತವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮೇ 31 ಒಂದೇ ಕುಟುಂಬದ ಈ ಮೂವರ ಪಾಲಿಗೆ ಬಿಗ್ ಡೇ ಇದು. ಹಾಗೆ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ಏನಿದೆ ಅದು ಸ್ಕ್ವಾಶ್ ಆಗುತ್ತೆ. ಆದ್ರೆ ಭವಾನಿ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ವಿಚಾರದಲ್ಲಿ ಏನೆಲ್ಲ ಆಗುತ್ತೆ ಇವತ್ತು ಕೋರ್ಟ್ನಲ್ಲಿ? ಶ್ವೇತಾ, ನಿಜಕ್ಕೂ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಇವತ್ತು ಮಹತ್ವದ ದಿನ. ಯಾಕೆಂದರೆ ಮೂವರಿಗೂ ಕೂಡ ಟೆನ್ಷನ್ ಇರುವಂಥ ದಿನ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಆಗಿ ಈಗ ಎಸ್ಐಟಿ ವಶದಲ್ಲಿರುವಂಥದ್ದು. ಅವರು ವಿದೇಶದಲ್ಲಿ ಇದ್ದುಕೊಂಡೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅದು ಇವತ್ತು ವಿಚಾರಣೆಗೆ ಬರಬೇಕಾಗಿತ್ತು. ಇವತ್ತು ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿ ವಕೀಲರು ಅವರಿಗೆ ಒಂದು ಆಕ್ಷೇಪಣೆ ಸಲ್ಲಿಸುವ ಮೂಲಕ ನಿರೀಕ್ಷಣಾ ಜಾಮೀನನ್ನು ಕೊಡಿ ಅಂತೇಳಿ ಒಂದು ಮನವಿ ಮಾಡುವಂಥವ್ರಿದ್ರು. ಆದರೆ ಈ ಸಂದರ್ಭದಲ್ಲಿ ಈಗ ಅರೆಸ್ಟ್ ಆಗಿರೋದ್ರಿಂದ ಎಸ್ಐಟಿ ವಕೀಲರು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ, ಹಾಗಾಗಿ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದುವರಿಸುವ ಅಗತ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ಟಿದ್ದೆ. ಅದರಲ್ಲಿ ಆ ಅರ್ಜಿ ನಾಟ್ ಮೇಂಟೈನೇಬಲ್ ಅಂತೇಳಿ ಕೋರ್ಟ್ ಆ ಒಂದು ಅರ್ಜಿಯನ್ನು ಅಂದರೆ ಅಲ್ಲಿಗೆ ಮುಕ್ತಾಯಗೊಳಿಸುತ್ತೆ. ಆ ಅರ್ಜಿಯ ಕತೆ ಮುಕ್ತಾಯ ಆಗುತ್ತೆ. ಇದು ಒಂದು, ಈಗಾಗಲೇ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೊಂದು, ಎರಡನೇದಾಗಿ ಭವಾನಿ ರೇವಣ್ಣ ಅವರು ಕೂಡ ಕೆಆರ್ ನಗರ ಕಿಡ್ನಾಪ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನೋಟಿಸನ್ನು ಕೊಡಬಹುದು ಅನ್ನುವಂಥ ವದಂತಿ ಮೇಲೆ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲಿ ವಾದ ಪ್ರತಿವಾದ ಮುಕ್ತ ಆಗಿರುವಂಥದ್ದು. ಆ ಒಂದು ಕೇಸ್ನಲ್ಲಿ ಕೂಡ ಭವಾನಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದೆ ಎಸ್ಐಟಿ. ಆ ಹಿನ್ನೆಲೆಯಲ್ಲಿ ಇವತ್ತು ಭವಾನಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಒಂದು ಆದೇಶ ಕಾಯ್ದಿರಿಸಿರುವಂಥದ್ದು. ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಭವಾನಿಗೆ ಆಲ್ರೆಡಿ ಇವತ್ತು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಭವಾನಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಒಂದು ಟೆನ್ಷನ್ನು ಅವ್ರಿಗೂ ಕೂಡ ಇರುವಂಥದ್ದು. ಇನ್ನು ಎಚ್.ಡಿ. ರೇವಣ್ಣ ಅವರು ಈಗಾಗಲೇ ಕಿಡ್ನಾಪ್ ಕೇಸಲ್ಲಿ ಜೈಲಿಗೆ ಹೋಗಿ ವಾಪಸ್ ಬಂದರೂ ಕೂಡ ಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ಅಂದರೆ ವಜಾ ಮಾಡಿ ಅಂತೇಳಿ ಎಸ್ಐಟಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವಂಥ 2 ಎಫ್ಐಆರ್ಗಳನ್ನು ರದ್ದು ಮಾಡಿ ಅಂತೇಳಿ ಮತ್ತೆರಡು ಅರ್ಜಿಯನ್ನು ರೇವಣ್ಣ ಅವರು ಹಾಕಿದ್ದಾರೆ. ಇಷ್ಟು ಎಲ್ಲ ಅರ್ಜಿಗಳ ವಿಚಾರಣೆ ಇವತ್ತೇ ಕೋರ್ಟ್ ಮುಂದೆ ಬರ್ತಾ ಇರೋದ್ರಿಂದ ಅದರಲ್ಲಿ ಯಾವುದರಲ್ಲಿ ಅವರಿಗೆ ಸಿಹಿ, ಯಾವುದರಲ್ಲಿ ಕಹಿ ಅನ್ನುವಂಥದ್ದು ಒಂದಷ್ಟು ಕಾತರ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಪ್ರಜ್ವಲ್ದಂದು ಕತೆ ಮುಕ್ತಾಯ ಆಗಿದೆ. ಆ ಅರ್ಜಿಗಳು ಮೇಂಟೈನೇಬಲ್ ಇಲ್ಲ. ಅವರಂತೂ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗಿ ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಅವರು ಅನುಸರಿಸಲೇಬೇಕು. ಆದರೆ ಭವಾನಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು, ಮತ್ತು ರೇವಣ್ಣ ಅವರಿಗೆ ಬೇಲ್ ಕ್ಯಾನ್ಸಲೇಷನ್ಗೆ ಹಾಕಿರುವಂಥ ಅರ್ಜಿಯಲ್ಲಿ ಯಾವ ಆದೇಶ ಬರ್ಬೋದು, ರದ್ದು ಕೋರಿದಂಥ ಆದೇಶಗಳಲ್ಲಿ ಏನೋ ಆದೇಶಗಳಾಗ್ಬೋದು ಅನ್ನುವಂಥ ಒಂದಷ್ಟು ಕುತೂಹಲ ಇದೆ. ಇಡೀ ಕುಟುಂಬ ಇವತ್ತು ಕೋರ್ಟ್ಗಳು ಏನು ಆದೇಶವನ್ನು ಮಾಡ್ತವೆ, ಕೋರ್ಟ್ನಲ್ಲಿ ಏನು ವಿಚಾರಣೆಗಳಾಗುತ್ತೆ ಅನ್ನುವಂಥದ್ದನ್ನ ಒಂದು ಎದುರು ನೋಡ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.